ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ಜೊತೆ ನಿಮ್ಮ ಮುಂದೆ ಇದ್ದೀನಿ. ಸ್ಯಾಟರ್ಡೆ ಎಪಿಸೋಡು ತುಂಬಾ ಚೆನ್ನಾಗಿತ್ತು, ಸೂಪರ್ ಡೂಪರ್ ಆಗಿತ್ತು. ನಿಜವಾಗ್ಲೂ ಕೂಡ ನಾನಂತೂ ತುಂಬಾ ಹ್ಯಾಪಿ ಆದೆ. ಎಪಿಸೋಡಲ್ಲಿ ಏನಪ್ಪ ವಿಷಯ ಅಂತಂದ್ರೆ ಎಪಿಸೋಡ್ ಸ್ಟಾರ್ಟ್ ಆಗದೆ ಆಯ್ತಾ, ನಮ್ಮ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡನ ಒಂದು ಮಾತುಕತೆ. ನೀವೆಲ್ಲರೂ ಅಂದ್ಕೊಂತ ಇದ್ದೀರಾ ಅಲ್ಲ, ಅವರಿಬ್ಬರೇ ಮಾತಾಡ್ತಿದ್ರಲ್ಲ, ಅಲ್ಲಿ ಸುತ್ತಮುತ್ತ ಯಾರು ಇಲ್ಲ ಅಂತ. ನಿಮ್ಗೊಂದು ಕೈಂಡ್ ಇನ್ಫಾರ್ಮೇಶನ್ ಕೊಡ್ತೀನಿ. ಪ್ರತಿ ಸರಿನೂ ಹಾಗೇನೆ, ಅಲ್ಲಿ ಅವರಿಬ್ರು ಮಾತಾಡೋತ್ತಿಗೆ ನಿಮಗೆ ಅವರಿಬ್ರು ಮಾತ್ರನ ಅಂದ್ರೆ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವ್ರನ್ನ ಝೂಮ್ ಮಾಡಿ ತೋರಿಸ್ತಾರೆ ಅಷ್ಟೇ. ಆದ್ರೆ ಅಲ್ಲಿ ಸುತ್ತ ಎಲ್ಲರೂ ಇರ್ತಾರೆ. ಪಕ್ಕದಲ್ಲಿ ರಜತ್ ಮಾತಾಡ್ತಾ ಇರ್ತಾರೆ, ಮೋಕ್ಷಿತಾ ಮಾತಾಡ್ತಾ ಇರ್ತಾರೆ, ಈ ಕಡೆ ಪಕ್ಕದಲ್ಲಿ ಗೌತಮಿ ಮತ್ತೆ ಉಗ್ರ ಮಂಜು ಮಾತಾಡ್ತಾ ಇರ್ತಾರೆ, ಆ ಕಡೆ ದಂತರಾಜು ಮತ್ತೆ ಹನುಮಂತು ಮಾತಾಡ್ತಾ ಇರ್ತಾರೆ. ನಿಮಗೆ ಝೂಮ್ ಮಾಡಿ ಆಯ್ತಾ ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಮಾತಾಡ್ತಿರೋದನ್ನ ಮಾತ್ರ ತೋರಿಸ್ತಾರೆ. ಅದು ನಿಮಗೆ ಏನೋ ಅವರಿಬ್ರು ಪರ್ಸನಲ್ ಮಾತಾಡ್ತಾ ಇದ್ದಾರೆ, ಅವ್ರ ಮಧ್ಯೆ ಏನೋ ಇದೆ ಅನ್ನೋ ರೀತಿ ಪರಿಕಲ್ಪನೆ ಮಾಡ್ಕೊಳ್ಳೋ ರೀತಿ ನಿಮಗೆ ತೋರಿಸ್ತಾರೆ. ನೀವು ನಿಜವಾಗ್ಲೂ ಬಿಗ್ ಬಾಸ್ ಸೀಸನ್ಗಳನ್ನ ಆಯ್ತಾ ಡೇ 1 ಅಂದ್ರೆ ಫಸ್ಟ್ನೇ ಸೀಸನ್ ನೋಡ್ಕೊಂಡು ಬಂದಿದ್ರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ನೀವು ಬಿಗ್ ಬಾಸ್ ನೋಡಿದ್ದೇ ಆದ್ರೆ ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಲ್ಲಿ ಅವರು ಬೇರೆ ಏನೋ ಮಾತಾಡ್ತಾ ಇರ್ತಾರೆ, ಅದನ್ನ ನೀವು ಬೇರೆ ಏನೋ ಸೃಷ್ಟಿ ಮಾಡ್ಕೊಂತೀರಾ. ಅಲ್ಲಿ ಭವ್ಯಗೌಡ ಕೇಳುವಂತಹ ಪ್ರಶ್ನೆಗೆ ತ್ರಿವಿಕ್ರಮ್ ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಏನೋ ಒಂದು ಕೇಳ್ತಿದ್ದಾರೆ, ಅವ್ರಿಗಿರುವ ಆಯ್ತಾ ಕೆಲವೊಂದು ಅನುಮಾನಗಳಿರ್ಬೋದು, ಆಯ್ತಾ ನಾನು ಹೋಗ್ತೀನೋ ಇರ್ತೀನೋ ಅನ್ನೋದಿರ್ಬೋದು, ಆಯ್ತಾ ಅಕಸ್ಮಾತ್ ನಾನು ಎಲಿಮಿನೇಟ್ ಆದ್ರೆ ಅನ್ನೋದಿರ್ಬೋದು, ಅವೆಲ್ಲ ವಿಷಯಗಳನ್ನು ಭವ್ಯಗೌಡ ತ್ರಿವಿಕ್ರಮ್ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ತ್ರಿವಿಕ್ರಮ್ ಅವರು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದಾರೆ. ಅವರಿಬ್ಬರ ಬಾಂಡಿಂಗ್ ಇದೆಯಲ್ಲ, ಇದನ್ನ ನಾವು ತಪ್ಪಾಗಿ ಹೇಳಲು ಸಾಧ್ಯವೇ ಇಲ್ಲ. ನೀವು ಈಗ ಹೇಗೆ ಒಂದು ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಅಂತಂದ್ರೆ, ತ್ರಿವಿಕ್ರಮ್ ಮತ್ತು ಭವ್ಯಗೌಡ, ಅದೇ ರೀತಿ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಇವರ ಸಂಬಂಧಗಳು ಗೊತ್ತಾಗ್ತಾ ಇಲ್ಲ. ತ್ರಿವಿಕ್ರಮ್ ಅವರು ಡಬಲ್ ಸ್ಟ್ಯಾಂಡರ್ಡ್. ತ್ರಿವಿಕ್ರಮ್ ಎರಡೂ ಕಡೆನೂ ಅವರು ಆಯ್ತಾ ಏನೋ ಇದು ಮಾಡ್ತಾ ಇದ್ದಾರೆ, ಆ ಕಡೆ ಈ ಕಡೆ ಎರಡೂ ಕಡೆನೂ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋ ರೀತಿ. ನಿಮ್ಮೆಲ್ಲರಿಗೂ ಒಂದು ಕೈಂಡ್ ಇನ್ಫಾರ್ಮೇಶನ್ನು, ಯಾವಾಗಲೂ ಅಷ್ಟೇನೆ ಆಯ್ತಾ, ಸುಮ್ಮನೆ ಆಯ್ತಾ ಒಂದು ವಿಷಯನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ತ್ರಿವಿಕ್ರಮ್ ಅವರು ಅಂಥ ಪರ್ಸ್ನಾಲಿಟಿ ಮನುಷ್ಯನೇ ಅಲ್ಲ. ಅವ್ರು ಬೇರೆ, ಅವ್ರ ಕ್ಯಾರೆಕ್ಟರ್ ಬೇರೆ. ಯಾಕೆಂದರೆ ಅವರು ಒಂದು ಸುದೀಪ್ ಸರ್ ಅವ್ರ ಹತ್ರ ಕ್ರಿಕೆಟ್ ಆಡ್ತಾ ಇದ್ದಾರೆ, ಫ್ಯೂಚರಲ್ಲಿ ಬೆಳಿಬೇಕು ಅಂತಿದ್ದಾರೆ. ಇವೆಲ್ಲ ಗಾಸಿಪ್ಪುಗಳನ್ನ ಅವರು ಆಯ್ತಾ ಒಟ್ಟಿಗೆ ಮಾಡ್ಕೊಳೋ ಅಂಥ ಪರ್ಸನ್ನು ಅಂತನೂ ಅಲ್ಲ. ಯಾಕೆಂದರೆ ನೇಮನ್ನು ಸ್ಪಾಯಿಲ್ ಮಾಡ್ಕೊಳೋ ಅಂಥ ಪರ್ಸನ್ನು ಅಲ್ಲ. ನೀವು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರಿಗೆ ಒಂದು ಕ್ಲಿಯಾರಿಟಿ ಇದೆ ಆಯ್ತಾ. ಅವರು ಮೊನ್ನೆ ಒಂದು ವಿಡಿಯೋ ತೋರಿಸ್ತಾರೆ, ಟಿಕೆಟ್ ಟು ಫಿನಾಲೆಗೆ ಸೆಲೆಕ್ಟ್ ಆಗಿರುವಂಥ ಅಷ್ಟು ಕಂಟೆಸ್ಟೆಂಟ್. ಅದರಲ್ಲಿ ಭವ್ಯಗೌಡ ಒಂದು ವಿಡಿಯೋ ತೋರಿಸ್ತಾರೆ. ಅಂದರೆ ನಾನು ಇಲ್ಲಿ ಯಾವ ಸಂಬಂಧನೂ ಮಾಡೋಕ್ಕೆ ಬಂದಿಲ್ಲ, ಯಾವ ಬಾಂಡಿಂಗೂ ಮಾಡೋಕ್ಕೆ ಬಂದಿಲ್ಲ, ನನ್ನ ಗೇಮನ್ನು ನಾನು ಆಡೋಕ್ಕೆ ಬಂದಿರೋದಷ್ಟೇ, ನನಗಿಲ್ಲಿ ಯಾರ ಬಗ್ಗೆಯೂ ಏನೂ ಇಲ್ಲ ಅನ್ನೋದನ್ನು ಅಲ್ಲಿ ಕ್ಲಿಯರ್. ಅದನ್ನ ನಮ್ಮ ಭವ್ಯಗೌಡ ತ್ರಿವಿಕ್ರಮ್ ಹತ್ರ ಹೇಳ್ತಾರೆ, ಇದು ನನಗೆ ನಿನಗೆ ಆಯ್ತಾ ಸಂಬಂಧ ಕಟ್ಟಿ ಮಾತನಾಡೋರಿಗೆ ಇದು ಒಂದು ಆಯ್ತಾ ಅವರಿಗೆ ಉತ್ತರ ಅನ್ನೋದನ್ನ ಹೇಳ್ತಾರೆ. ನೀವಲ್ಲೇ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ತ್ರಿವಿಕ್ರಮ್ ಅವ್ರನ್ನ ಆಯ್ತಾ ತೋರಿಸುವ ವಿಧಾನ ತಪ್ಪಾಗಿದೆಯೇ ಬಿಟ್ಟರೆ ತ್ರಿವಿಕ್ರಮ್ ಅವ್ರು ತಪ್ಪಾಗಿಲ್ಲ. ತ್ರಿವಿಕ್ರಮ್ ಅವರು ಡೇ 1 ಕೂಡ ನನಗೊಂದು ತಮ್ಮನ ಥರ, ಒಂದು ತಂಗಿ ಥರ, ಒಂದು ಫ್ರೆಂಡ್ ಥರ ಅನ್ನೋ ಥರನೇ ಬಂದಿದ್ದಾರೆ ಬಿಟ್ಟರೆ ಯಾವತ್ತೂ ಕೂಡ ಅವರು ಭವ್ಯಗೌಡನ ಮೇಲೆ ಒಂದು ಫೀಲಿಂಗ್ಸ್ನ ಬೆಳೆಸ್ಕೊಳ್ಳುವಂತಹ ಮನುಷ್ಯನೇ ಅಲ್ಲ. ಅವರ ಫೀಲಿಂಗ್ಸ್ ಏನಿದ್ರು ಒಂದು ಫ್ರೆಂಡ್ ಥರ, ಒಂದು ಜೊತೆಗಿದೆ ಹುಡುಗಿ ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲ. ಯಾಕೆಂದರೆ ಅದು ನೀವು ಹಿಂಗೆ ತಿಳ್ಕೊಳ್ತಿರೋಂಗೆ ಆಯ್ತಾ, ನಾನು ತಿಳ್ಕೊಂಡಿರೋದು ಹಿಂಗೆ, ನನ್ನ ಒಂದು ಮೆಚುರಿಟಿಗೆ ನಾನು ತಿಳ್ಕೊಂಡಿರೋದು ಹಿಂಗೆ. ಓಕೆ, ಅದಾದ ನಂತರ ಯಥಾಸ್ಥಿತಿ ಬೆಳಿಗ್ಗೆ ಹಾಡಿನ ಜೊತೆಗೆ ಆಯ್ತಾ ಡ್ಯಾನ್ಸು ಆಯ್ತಾ. ಅದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಅವರು ಒಂದು ಅಡ್ವರ್ಟೈಸ್ಮೆಂಟು ಟಾಸ್ಕ್ ಕೊಡ್ತಾರೆ ಆಯ್ತಾ, ಅದರಲ್ಲಿ ಆಯ್ತಾ ಚೆನ್ನಾಗಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಾದ ನಂತರ ನಮ್ಮ ಅನುಪಮ ಗೌಡ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಕಾರಣ ಇಷ್ಟೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಮುಗಿದ ನಂತರ ಬರುವಂತಹ ಒಂದು ಶೋನ ಪ್ರಮೋಟ್ ಮಾಡೋಕ್ಕೆ ಅಂತ ಅನುಪಮ ಗೌಡರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಬಂದ ನಂತರ ಆ ಶೋಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆಯ್ತಾ ಗೇಮ್ಗಳನ್ನೆಲ್ಲ ಒಂದು ಆಯ್ತಾ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಆ ಶೋ ಅಲ್ಲಿ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಒಂದು ಡೆಮೋ ಥರ ತೋರಿಸ್ತಾರೆ. ನಿಜವಾಗ್ಲೂ ಕೂಡ ತುಂಬ ಖುಷಿ ಆಯಿತು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರು. ಅದರಲ್ಲಿ
ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅಯ್ಯಯ್ಯೋ ನೆಕ್ಸ್ಟ್ ಲೆವೆಲ್ ನೋಡಿ. ನಾನು ಅದನ್ನೇ ಹೇಳೋದು, ಅವರಿಬ್ಬರ ಒಂದು ಐ ಕಾಂಟ್ಯಾಕ್ಟಲ್ಲೇ ಹೇಳುವಂತಹ ಒಂದು ಅಂದರೆ ಅದು ಹೇಳ್ಬಿಡ್ಬೋದು ಆಯ್ತಾ, ಅದು ಹೇಗಿದೆ ಅನ್ನೋದನ್ನು. ಅವರಿಬ್ಬರದು ಒಂದು ಕಾಂಬಿನೇಷನ್ ಇದೆಯಲ್ಲ, ಅವರಿಬ್ಬರು ರಿಯಲಿಸ್ಟಿಕ್ ಆಗಿದೆ, ಅಲ್ಲಿ ಯಾವುದೇ ಡ್ರಾಮಾ ಇಲ್ಲ, ಏನಿಲ್ಲ. ಏನೋ ಮಾತನಾಡೋದ ಮೋಕ್ಷಿತಾ ಇಷ್ಟು ಮಾಸಾಗಿ ಮಾತಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಸೂಪರ್ ಮಾಸು ಅಂದರೆ ತ್ರಿವಿಕ್ರಮ್ ಅವರು ಹೇಳುವಂತಹ ಒಂದು ಕೌಂಟ್ರಿಗೆ ರೀಕೌಂಟ್ರು ಕೊಡುವಂತಹ ನಮ್ಮ ಮೋಕ್ಷಿತಾ ಸೂಪರು. ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಪೇರೆ ಒಂಥರ ಕ್ಯೂಟ್ ಆಗಿದೆ, ರಿಯಲಿಸ್ಟಿಕ್ ಆಗಿದೆ, ಯಾವುದೇ ಡ್ರಾಮಾ ಇಲ್ಲ, ಯಾವುದೇ ಅಂದರೆ ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಬಿಗ್ ಬಾಸ್ ಮನೇಲಿ ಇರಬೇಕು ಅನ್ನೋದಕ್ಕೋಸ್ಕರವಾಗಿ ಆಯಿತಾ ಯಾವುದನ್ನು ಮಾಡಲ್ಲ ಅವರು. ಅದು ಆರ್ಗ್ಯಾನಿಕ್ ಆಗಿ ಬಿಲ್ಡ್ ಆಗಿರುವಂತಹ ಒಂದು ಜೋಡಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಖಂಡಿತ ವಿಡಿಯೋ ಮಾಡ್ತೀನಿ ನಾನು ದೇವನಿಂದ ಹೇಳ್ಕೊಂಡು ಬಂದಿದ್ದೀನಿ. ಮೋಕ್ಷಿತನಿಗೂ ಕೂಡ ಇತ್ತೀಚೆಗೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯನೇ ಇದೆ ಅಂತಲೇ ಹೇಳ್ಬೋದು. ಅವರಿಬ್ಬರು ಒಂಥರ ಟಾಮ್ ಅಂಡ್ ಜೆರ್ರಿ ಹಂಗೆ, ಅವರು ನೋಡೋರಿಗೆ ಜಗಳ ಮಾಡೋರ ಥರ ಕಾಣ್ತಾರೆ, ಬಟ್ ಅವ್ರು ನಿಜವಾಗ್ಲೂ ಜಗಳ ಮಾಡಲ್ಲ. ನೋಡೋಕ್ಕೆ ತುಂಬ ಕ್ಯೂಟ್ ಆಗಿತ್ತು, ಅಂದರೆ ಒಂಥರ ರೊಮ್ಯಾಂಟಿಕ್ ಲುಕ್ ಆಗಿ ಅದು ನೋಡೋಕ್ಕೆ ತುಂಬಾ ಸೂಪರ್ ಆಗಿತ್ತು. ಅಂದರೆ ಮೌನದಲ್ಲಿ ಮಾತನಾಡೋದಿದೆಯಲ್ಲ ಅದು ತುಂಬ ಸಿಹಿಯಾಗಿರುತ್ತೆ, ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿರುತ್ತೆ. ನಿಜವಾಗ್ಲೂ ಕೂಡ ಮೋಕ್ಷಿತಾ ಮತ್ತು ತ್ರಿವಿಕ್ರಮಿಗೆ ಏನಾದರೂ ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ ಅವ್ರ ಪೇರಾಗಿ. ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೀರಿಯಲ್ ಆಗಿರ್ಬೋದು, ಮತ್ತಾವುದೋ ಒಂದು ಶೋ ಆಗಿರ್ಬೋದು, ಅವ್ರನ್ನಿಬ್ಬರನ್ನು ಇಟ್ಟು ನಿಜವಾಗ್ಲೂ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವ್ರನ್ನ ಇಟ್ಟು ಒಂದು ಒಳ್ಳೆ ಶೋ ಮಾಡ್ತಾರೆ ಕಲರ್ಸ್ ಕನ್ನಡದವರು, ಇದು 100%. ಓಕೆ, ನಮ್ಮ ಹಗ್ಗ ಜಗ್ಗಾಟ ನಡೀತು. ಅದೇ ರೀತಿ ನಮ್ಮ ಅನುಪಮ ಗೌಡವರು ಅಲ್ಲಿರುವಂಥವರಿಗೆ 100 ದಿನ ಆಯಿತು, ನೀವೇನು ತಲೆ ಕೆಡಿಸ್ಕೋಬೇಡಿ, ಬಿಟ್ಕೊಡ್ಬೇಡಿ, ಗೇಮ್ ಆಡಿ, ಇನ್ನೊಂದು 2 ವಾರ ಇದೆ, ಗೇಮ್ ಆಡಿ ಒಂದು ಮೆಮೊರಿ ಕ್ರಿಯೇಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಬನ್ನಿ ಅಂತೇಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ ಹೊರಗಡೆ ಹೋದರು. ಅದಾದ ನಂತರ ನಮ್ಮ ಕರುನಾಡ ಚಕ್ರವರ್ತಿ ಕಿಚ್ಚ ಅವರು ಬರ್ತಾರೆ. ಬಂದ ನಂತರ ಎಲ್ಲರನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಗೇಮ್ ಚೆನ್ನಾಗಿ ಆಡಿದ್ರಿ, ಎಲ್ಲರೂ ಸೂಪರಾಗಿ ಆಡಿದ್ರಿ, ಓಕೆ ರಿಯಲ್ ಮ್ಯಾಟ್ರಿಗೆ ಬರೋಣ ಅಂತಾರೆ. ಹನುಮಂತನ ಬಗ್ಗೆ ಹೇಳಿದಂಥದ್ದು ನಮ್ಮ ಸುದೀಪ್ ಸರ್ ಅವರು ಕರೆಕ್ಟ್ ಇದೆ. ಅಂದರೆ ಯಾವುದೇನೂ ತಲೆಗಚ್ಕೊಂಡೇನೆ ತನ್ನ ಪಾಡಿಗೆ ತಾನಿತ್ಕೊಂಡು ಆಯಿತಾ, ಎಲ್ಲರೂ ಕೂಡ ಇವನು ಏನು ಆಯಿತಾ ಅನ್ನೋದು ಲೆಕ್ಕದಲ್ಲಿ ಇಲ್ದಂಗೆ ಒಂದು ಕಡೆ ಸೈಡಲ್ಲಿ ಇತ್ಕೊಂಡು ಆಯಿತಾ ಗೆದ್ದು ತೋರಿಸಿದ ಹನುಮಂತ. ನೀವೆಲ್ಲರೂ ತಿಳ್ಕೊಂಡಿದ್ದೀರಾ ಹನುಮಂತ ಆಯಿತಾ, ಅವನು ಮಾಸ್ಟರ್ ಮೈಂಡು, ಅವನು ಒಳಗಡೆ ಯೋಚನೆ ಮಾಡ್ತಿರ್ತಾನೆ ಹಾಗೆ ಹೇಗೆ ಅಂತ. ಇಲ್ಲ, ಅವನು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ, ಅವನ ಬಗ್ಗೆ ಯೋಚನೆ ಮಾಡೋಕ್ಕೆ ಟಿಕೆಟ್ ಫಿನಾಲೆ ವಿನ್ ಆದ ಅಂತಾರೆ. ಹನುಮಂತನ ಕ್ಯಾರೆಕ್ಟರ್ನ ನಾನು ನೋಡಿರೋ ಪ್ರಕಾರವಾಗಿ ತನ್ನ ಮೇಲೆ ತನಗೆ ಮಾತ್ರ ಅವನ ಬಗ್ಗೆ ಅವನು ಯೋಚನೆ ಮಾಡ್ಕೊಳ್ತಾ ಇರ್ತಾನೆ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ, ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಲ್ಲ, ಯಾರ ಬಗ್ಗೆನೂ ಅವನು ಚರ್ಚೆನೇ ಮಾಡಲ್ಲ. ಅವ್ನಿಗೆ ಏನಿದೆ ಅವ್ನು ನೋಡ್ಕೊಂಡು ಅವ್ನ ಪಾಡಿಗೆ ಅವನು ಇರ್ತಾನೆ. ಅವನ ಒಂದು ಕ್ಯಾರೆಕ್ಟರ್ ಏನಿದೆ, ಹನುಮಂತನ ಕ್ಯಾರೆಕ್ಟ್ರು ಆಯಿತಾ ತುಂಬಾ ಆಯಿತಾ ಕಮ್ಮಿ, ರೇರು. ಊರಿನ ಉಸಾಬರಿಗೆ ಹೋಗುವಂಥವರಿಗೆ ಆಯಿತಾ ಇದು ಅರ್ಥ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ತುಂಬ ಸಿಂಗಲ್ ಆಗಿ ತನ್ನ ಬಗ್ಗೆ ತಾನು ಯೋಚನೆ ಮಾಡಿಕೊಂಡು ತನ್ನ ಫ್ಯಾಮಿಲಿ ಬಗ್ಗೆ ತಾನು ಯೋಚನೆ ಮಾಡ್ಕೊಂಡು ಇರೋರಿಗೆ ಹನುಮಂತು ತುಂಬ ಇಷ್ಟ ಆಗ್ತಾನೆ. ಯಾಕೆಂದರೆ ಅವನು ಯಾರ ತಂಟೆಗೂ ಹೋಗಲ್ಲ. ಇಷ್ಟು ವರ್ಷ ಒಂದು ಇಂಡಸ್ಟ್ರಿಯಲ್ಲಿ ಇದ್ದಾನೆ ಅಂತಂದರೆ ಒಂದು ಅದು ಹಾಡು ಹೇಳೋದಿರ್ಬೋದು, ಒಂದು ಡ್ಯಾನ್ಸ್ ಮಾಡೋದಿರ್ಬೋದು, ಒಂದು ಶೋಗಳು ನಡೆಸ್ಕೊಡೋದಿರ್ಬೋದು, ಇದೆಲ್ಲದರಲ್ಲೂ ಹನುಮಂತ ತೊಡಗಿಸ್ಕೊಂಡಿದ್ದಾನೆ. ಎಲ್ಲರೊಟ್ಟಿಗೂ ಒಳ್ಳೆ ಬಾಂಧವ್ಯ ಹೊಂದಿದ್ದಾನೆ ಹನುಮಂತ. ಅಂದರೆ ನಿಜವಾಗ್ಲೂ ಅವ್ನ ಕ್ಯಾರೆಕ್ಟ್ರು, ಅವ್ನು ಯಾರ ತಂಟೆಗೂ ಹೋಗಲ್ಲ, ಹಿಂದೆನೂ ಮಾತಾಡಲ್ಲ, ಮುಂದೆನೂ ಮಾತಾಡಲ್ಲ, ಅವ್ನು ಯಾರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಇವತ್ತು ಟಿಕೆಟ್ ಫಿನಾಲೆ ತಗೊಂಡಿದ್ದಾನೆ. ಅದನ್ನು ನಮ್ಮ ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದಾದ ನಂತರ ಉಗ್ರ ಮಂಜು, ನಾನು ನಿನ್ನೆನೇ ಹೇಳಿದೆ, ಉಗ್ರ ಮಂಜು ನಿಜವಾಗ್ಲೂ ಒಂದು ನೀತಿ ಪಾಠ ಅನ್ನೋದಕ್ಕಿಂತ ಸುತ್ಕೊಂಡು ಹೊಡೆದಂಗೆ ಹೇಳಿದ್ದಾರೆ ಅಂತೇಳಿ. ಸುದೀಪ್ ಸರ್ ಅವರು ಉಗ್ರ ಮಂಜು ಅವ್ರಿಗೆ ಹೇಳ್ತಿರೋದು ಇಷ್ಟೇ, ಯಾಕೆ ಏನಾಯಿತು ಉಗ್ರ ಮಂಜುನಿಗೆ, ಯಾಕೆ ಪಾತಾಳಕ್ಕೆ ಹೋಗ್ತಾ ಇದ್ದಾರೆ, ಆಮೆಯಾಗಿ ನೀರಲ್ಲಿ ಮುಳುಗಿದ ಮಂಜು ಅಂದರು. ಇದಕ್ಕಿಂತ ನಿನ್ನೇನು ಬೇಕು? ಉಗ್ರ ಮಂಜು ಅವರೇ, ನೀವು ಬುದ್ಧಿ ಕಲಿಬೇಕಾಗಿರೋದು ತುಂಬ ಇದೆ. ನೀವು ತುಂಬಾ ಹಚ್ಕೊಂಡಿದ್ದೀರ ಗೌತಮಿನ. ಬಿಡಿ, ಗೌತಮಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಮರುದಿನನೇ ಆಯಿತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಮರುದಿನವೇ ನಿಮ್ಮನ್ನು ಆಯಿತಾ ತಿರುಗೂ ಕೂಡ ನೋಡಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇವೆಲ್ಲವೂ ಅಷ್ಟೇ, ಈ ಗೇಮಿಗಾಗಿ ಜೊತೆಯಾದ ಸ್ನೇಹಿತಿಯರಿದಾರಲ್ಲ, ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಒಬ್ರಿಗೊಬ್ರು ಆಯಿತಾ ಮುಖನೂ ಕೂಡ ನೋಡ್ಕೊಳಲ್ಲ. ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಇದೆಲ್ಲ ನಾವು ನೋಡಿರೋದೆ. ಉಗ್ರ ಮಂಜು ಅವರು ಈಗಲಾದರೂ ಬುದ್ಧಿ ಕಲಿಬೇಕು. ಯಾಕೆಂದರೆ ನೋಡಿದರೆ ಪಾಪ ಅನಿಸುತ್ತೆ. ಅಂದರೆ ಜೆನ್ಯೂನ್ ಆಗಿದೆ, ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಗೌತಮಿಯರಿಗೆ ಉಗ್ರ ಮಂಜು ಅವರು 100% ಜೆನ್ಯೂನ್ ಆಗಿದ್ದಾರೆ ಅಲ್ಲ ಅನ್ನೋದಲ್ಲದೆ
ಕಳೆದೋಗ್ಬಿಟ್ಟಿದ್ದಾರೆ. ಅಂದರೆ ಗೌತಮಿಯ ಗುಂಗಿನಲ್ಲಿ ಉಗ್ರ ಮಂಜು ಕಳೆದೋಗ್ಬಿಟ್ಟಿದ್ದಾರೆ. ನಮ್ಮ ಸುದೀಪ್ ಸರ್ ಅವ್ರು ಹೇಳೋ ರೀತಿ ನಿನ್ನೇನು ಎದ್ದು ಬರೋಕ್ಕೆ ಆಗಲ್ಲ, ಬಿದ್ದೋಗ್ಬಿಟ್ಟಿದ್ದಾರೆ. ನಮ್ಮ ರಜತ್ ಹೇಳ್ತಾರಲ್ಲ, ಅದೇನೋ ಗೊತ್ತಿಲ್ಲ ಸರ್, ಉಗ್ರ ಮಂಜು ಗುಂಡಿಗೆ ಬಿದ್ದೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಅಲ್ಲಿ ಎದ್ದು ಬರೋಕ್ಕಾಗ್ತಾ ಇಲ್ಲ, ಆ ಸ್ಥಿತಿಲಿದ್ದಾರೆ ಅಂತ. ನನಗೂ ತುಂಬ ಬೇಜಾರಾಯಿತು. ಉಗ್ರ ಮಂಜು ಬಿಟ್ಟಾಕಿ, ನಮ್ದಲ್ಲ. ನೀವು ಇದನ್ನೊಂದು ತಿಳ್ಕೊಬೇಕಿದು, ಉಗ್ರ ಮಂಜು ಅವರು ಅಂತಲ್ಲ, ಸಮಾಜದಲ್ಲಿ ಎಲ್ಲರೂ ಅಷ್ಟೇ. ನಮ್ದು ಅಲ್ದಿದ್ದೋಸ್ತಿಗೆ ನಾವು ಆಸೆ ಪಡಬಾರ್ದು. ಅದು ಯಾವಾಗಲೂ ಅದು ಎಷ್ಟೇ ಸುಂದರವಾಗಿದೆ ಅಂದ್ರೂ, ಅದು ಎಷ್ಟೇ ನಮಗೆ ಕಂಫರ್ಟೇಬಲ್ ಆಗಿದೆ ಅಂದ್ರೂ ಅದು ನಮ್ದಲ್ಲ. ಅದ್ರ ಬಗ್ಗೆ ನಾವು ಥಿಂಕ್ ಕೂಡ ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, ಅದಾದ ನಂತರ ನಮ್ಮ ರಜತ್ ಅವ್ರ ವಿಷಯಕ್ಕೆ ಬರ್ತಾರೆ. ರಜತ್ ಅವ್ರದ್ದು ನಿಮ್ಮೆಲ್ಲರಿಗೂ ಗೊತ್ತು, ಎಲ್ಲವನ್ನೂ ಒಪ್ಕೊಳ್ತಾರೆ ರಜತ್ ಅವ್ರ ಕ್ಯಾರೆಕ್ಟ್ರೇ ಅದು. ನಾನು ನೋಡಿದಂಗೆ ರಜತ್ ಅವರು ಕ್ಯಾರೆಕ್ಟರ್ ಅದು. ಅವ್ರಿಗೆ ಎಷ್ಟೇ ಕೋಪದ ಮನುಷ್ಯ ಆದ್ರೂ, ಸರ್ ನನ್ನ ತಪ್ಪಾಗಿದೆ ಸರ್, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಸರ್ ಅನ್ನೋ ಗುಣ ಇದೆಯಲ್ಲ ರಜತ್ ಅವರು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅದು. ಅಂದರೆ ಎಲ್ಲವನ್ನೂ ಆಯಿತಾ ಅಕ್ಸೆಪ್ಟ್ ಮಾಡ್ಕೊಂಡು, ಓಕೆ ಸರ್ ನಾನು ತಪ್ಪಾಗಿದೆ, ಸಾರಿ ಸರ್ ಅಂತ ಕೇಳ್ತಾರೆ ನೋಡಿ. ಅಂದರೆ ಅದನ್ನ ಅಕ್ಸೆಪ್ಟ್ ಮಾಡೋ ಗುಣ ಇದೆಯಲ್ಲ ರಜತ್ ಅವರಲ್ಲಿ, ಅದು ರಜತನ ಎಲ್ಲೋ ಮೇಲೆ ಕರ್ಕೊಂಡು ಹೋಗುತ್ತೆ. ಯಾಕೆಂತಂದ್ರೆ ಅವ್ರು ವಾದ ಮಾಡೋಕ್ಕೆ ಹೋಗಲ್ಲ ರಜತ್ ಅವರು. ಆಗಿದೆ ಸರ್, ತಪ್ಪಾಗಿದೆ, ನಾನು ರೆಫ್ರಿಯಾಗಿ ತಪ್ಪು ಮಾಡಿದ್ದೀನಿ, ಯಾರು ನನ್ನ ಮಾತು ಕೇಳ್ತಿರ್ಲಿಲ್ಲ, ನಾನು ಏನು ಮಾಡಲಿ ಸರ್, ನನ್ನ ಕಂಟ್ರೋಲ್ ಮೀರಿ ಹೋಗಿದೆ ಸರ್, ತಪ್ಪಾಗಿದೆ ಸರ್ ಅಂತೇಳಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅದಾದ ನಂತರ ನಮ್ಮ ಭವ್ಯಗೌಡನ ವಿಷಯಕ್ಕೆ ಬಂದರೆ, ಭವ್ಯಗೌಡ ಮತ್ತು ಸುದೀಪ್ ಸರ್ ಅವ್ರದ್ದು ಆಯಿತಾ ಜಗಳ ಅಂತ ನಾನು ಹೇಳಲ್ಲ. ಅವರು ಭವ್ಯಗೌಡನಿಗೆ ಬುದ್ಧಿವಾದ ಹೇಳ್ತಾರೆ. ಅಂದರೆ ನೀನು ತಪ್ಪು ಮಾಡ್ತಿದ್ಯಾ ಕಣಪ್ಪ, ನೀನು ಎಡುತ್ತಾ ಇದೆಯಾ, ನೀನು ಇದನ್ನು ಸರಿ ಮಾಡ್ಕೋಬೇಕು ಆಯಿತಾ ಭವ್ಯಗೌಡ, ನೀನು ಇದನ್ನು ಸರಿ ಮಾಡ್ಕೋಬೇಕು. ನೀನು ಆ ಕ್ಯಾಪ್ಟನ್ಸಿ ಟಾಸ್ಕಿಂದ ಮತ್ತೆ ನೀನು ಇದರಲ್ಲೂ ನೀನು ತಪ್ಪು ಮಾಡ್ತಾ ಇದ್ರೆ ಇದು ನೋಡುವಂಥ ಜನರಿಗೆ ತಪ್ಪಾಗಿ ಕಾಣಿಸುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಬುದ್ಧಿ ಹೇಳ್ತಾರೆ. ಅದಾದ ನಂತರ ಭವ್ಯಗೌಡ ಅವರು ಒಪ್ಕೊಳ್ತಾರೆ, ಹೌದು ಸರ್ ನನ್ನ ತಪ್ಪಾಗಿದೆ ಸರ್, ನಾನು ಆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮಾಡಿದ್ದನ್ನೇ ಇನ್ನೂ ನಾನು ಅದನ್ನು ತಿದ್ದುಕೊಳ್ಳೋಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ, ಮತ್ತೆ ಅದ್ರ ಮೇಲೆ ಮತ್ತೆ ತಪ್ಪಾಗ್ತಾಯಿದೆ, ಏನು ಮಾಡಲಿ ಸರ್, ನನಗೇನೆ ಆಗ್ತಾ ಇಲ್ಲ ಸರ್, ನಾನು ತುಂಬ ಟ್ರೈ ಮಾಡ್ತಿದ್ದೀನಿ ಅನ್ನೋದು ಕಣ್ಣೀರು ಹಾಕಿ ಒಪ್ಕೊಳ್ತಾರೆ. ಅದಾದ ನಂತರ ಹನುಮಂತಗೆ ಹೊಡೆದಿದ್ದೇನಿದೆ ಅದನ್ನು ಕೂಡ ಇಂಟೆನ್ಷನಲಿ ಅಲ್ಲ ಅನ್ನೋದು. ಅಂದರೆ ನಮ್ಮ ಸುದೀಪ್ ಸರ್ ಅವ್ರು ಹೇಳ್ತಾರೆ, ಈ ಒಂದು ಏನು ವಿಷಯ ಇದೆ ಆಯಿತಾ, ಇದು ನಿನ್ನ ಒಂದು ಲಕ್ಕು ಅನ್ನೋ ಥರ, ನೀನು ಹೊರಗಡೆ ಹೋಗ್ತಾ ಇದ್ದೆ, ಇಷ್ಟು ನೀನು ಮಾಡಿದೆಯಲ್ವಾ, ನೀನು ಹೊಡೆದಿದೆಯಲ್ವಾ ಹನುಮಂತಗೆ, ನೀನು ಹೊರಗಡೆ ಹೋಗ್ತಾ ಇದ್ದೆ ಆಯಿತಾ, ಇದು ತಪ್ಪಾಗಿದೆ, ಬಟ್ ಇದು ಒಂದು ಇಂಟೆನ್ಷನಲಿ ಅಲ್ಲ ಅನ್ನೋದು ಆಯಿತಾ ಗೊತ್ತಾಗಿದೆ, ಹಾಗಾಗಿ ನೀನು ಉಳ್ಕೊಂಡಿದೀಯ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವರು ಅದನ್ನು ಒಂದು ಕಾರಣ ಕೊಟ್ಟು ಹೇಳ್ತಾರೆ. ಅಂದರೆ ಇದು ನಿನ್ನ ಒಂದು ಲಕ್ ಅಂತಾನೆ ನೀನು ತಿಳ್ಕೋಬೇಕು. ಇದನ್ನ ಬೇರೆ ಯಾರು ಮಾಡಿದ್ರು ಕೂಡ ಹೊರಗಡೆ ಹೋಗಿರೋರೇನೋ ಇಲ್ಲ, ಇದು ಸ್ವಲ್ಪ ಹೈಲೈಟ್ ಆಗಿದ್ರು ಕೂಡ ಇಲ್ಲ, ಇದು ಅಲ್ಲಿ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಆಗಿದ್ರು ಕೂಡ ಆಯಿತಾ, ನೀನು ಹೊರಗಡೆ ಹೋಗ್ತಾ ಇದ್ದೆ, ಬಟ್ ನೀನು ಉಳ್ಕೊಂಡಿದ್ಯಾ. ಯಾಕೆಂದರೆ ಕಾರಣ ಇದು ನಿನ್ನ ಇಂಟೆನ್ಷನಲಿ ಅಲ್ಲ, ನೀನು ಬೇಕು ಅಂತ ಮಾಡಿಲ್ಲ ಅನ್ನೋದನ್ನ ಅಲ್ಲಿ ಸುದೀಪ್ ಅವರು ಹೇಳ್ತಾರೆ. ಅದಾದ ನಂತರ ಜೈಲಿಗೆ, ಅಂದರೆ ನೀನು ಮಾಡಿರುವಂಥ ಒಂದು ತಪ್ಪಿಗೆ ನೀನು ಈ ವಾರದ ಕಳಪೆ ತಗೋಬೇಕು, ನೀನು ಜೈಲಿಗೆ ಹೋಗಬೇಕು, ಇದು ಒಂದು ಪನಿಷ್ಮೆಂಟ್ ಅಂತಾರೆ, ಇದು ಜಸ್ಟ್ ಎ ಪನಿಷ್ಮೆಂಟು. ನೀವು ಸುಮ್ಮನೆ ಏನೇನೋ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಓಕೆ, ತಪ್ಪು ಮಾಡಿದ್ದಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಭವ್ಯಗಳು, ಓಕೆ ನಾನು ಜೈಲಿಗೆ ಹೋಗ್ತೀನಿ, ಓಕೆ ನಾನು ಕಳಪೆ ತಗೊಳ್ತೀನಿ ಅಂತ ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ದಾರೆ, ನೀವು ಯಾಕೆ ನೆಗೆಟಿವ್ ಮಾಡ್ತಾ ಇದ್ದೀರಾ. ಅದಾದ ನಂತರ ಆಯಿತಾ ಮೋಕ್ಷಿತ ವಿಷಯಕ್ಕೆ ಬಂದರೆ, ಮೋಕ್ಷಿತನ ಬಗ್ಗೆ ಒಳ್ಳೆಯದನ್ನೇ ಹೇಳ್ತಾರೆ ನಮ್ಮ ಸುದೀಪ್ ಸರ್ ಅವರು. ಅಂದರೆ ಮೋಕ್ಷಿತ ಗೇಮನ್ನು ತುಂಬ ಚೆನ್ನಾಗಿ ಆಡಿದರು, ಅದಲ್ಲದೆ ಎಂಥದ್ದು ಈ ವೀಕಿನ ಗೇಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಗೇಮ್ ಆಡಿದ್ರಿ ಅಂತಾರೆ. ಅದಾದ ನಂತರ ಚೈತ್ರ ಕುಂದಾಪುರ ಅವರಿಗೆ ಉತ್ತಮ ತಗೊಂಡಿರೋದ್ರ ಬಗ್ಗೆ ಹೇಳ್ತಾರೆ, ಹೌದು ನೀವು ತುಂಬ ಈ ವೀಕ್ ಚೆನ್ನಾಗಿ ಆಡಿದ್ರಿ, ಎಲ್ಲರ ಮನಸ್ಸು ಗೆದ್ರಿ, ಓಕೆ ನೀವು ಉತ್ತಮ ತಗೊಂಡ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಉಗ್ರ ಮಂಜು ಗೌತಮಿ ಒಂದು ಜೋಡಿ ಆಟದ ಬಗ್ಗೆ ಹೇಳ್ತಾರೆ ಬಿಡಿಸಿ. ಆಮೇಲೆ ನೀವು ಏನು ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಅವ್ರ ವಿಡಿಯೋನ ತೋರಿಸ್ತಾರೆ. ಏನು ಹೋದ ಸಂಡೇ ಎಪಿಸೋಡಲ್ಲಿ ಫೋಟೋಗಳು ಕಟ್ ಮಾಡಿ ರೀಸನ್ ಕೊಟ್ಟಿದ್ರಲ್ವ ಗೌತಮಿ ಮತ್ತು ಉಗ್ರ ಮಂಜು, ಅದನ್ನು ತೋರಿಸ್ತಾರೆ. ಅದನ್ನು ತೋರಿಸಿದಾಗ ಅವ್ರ ಹತ್ರ ಮಾತೇ ಇಲ್ಲ. ನಮ್ಮ ಸುದೀಪ್ ಸರ್ ಅವರು ಕೂಡ ಅವ್ರ ವಿಷಯದ ಬಗ್ಗೆ ಅವರಿಗೆ ಆಸಕ್ತಿನೇ ಇಲ್ಲಂಗೆ ಆಗೋಗ್ಬಿಟ್ಟಿದ್ದಾರೆ. ಅಂದರೆ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವ್ರು ನಾಯಿ ಬಾಲ ಡೊಂಕೆನೆ, ಇವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಅವರೇ ಪಾಪ ಟಯರ್ಡ್ ಆಗಿ ಹೋಗಿದ್ದಾರೆ ಸುದೀಪ್ ಸರ್ ಅವರು. ಅದಾದಮೇಲೆ ಭವ್ಯಗೌಡ ಸೇವ್ ಆಗ್ತಾರೆ. ಆಮೇಲೆ ಇಲ್ಲಿ ಏನು ಗೊತ್ತಾ, ಕೆಲವೊಂದು ವಿಷಯಗಳು ಏನಿದಾವೆ ಅವು
ನಾವು ನೋಡೋದು ಬೇರೆ, ಸುದೀಪ್ ಸರ್ ಅವ್ರು ನೋಡೋದು ಬೇರೆ. ಯಾಕೆಂದರೆ ಅವರು ರಾ ವಿಡಿಯೋನ ನೋಡ್ತಾರೆ, ರಾ ಎಪಿಸೋಡ್ ನೋಡ್ತಾರೆ. ಅವರಿಗೆ ಅಂತಲೇ ಪ್ರತಿಯೊಂದು ವಿಡಿಯೋನೂ ಕೂಡ ಬಿಗ್ ಬಾಸ್ ಟೀಮ್ ಅವ್ರು ಮುಂದೆ ಇಡ್ತಾರೆ. ನಮಗಾದರೆ ಎಡಿಟಿಂಗ್ ವರ್ಷನ್ ಇಡ್ತಾರೆ, ಆದರೆ ಸುದೀಪ್ ಸರ್ ಅವ್ರಿಗೆ ಫುಲ್ ವಿಡಿಯೋನೇ ಅವ್ರು ಮುಂದೆ ಇಡ್ತಾರೆ ಬಿಗ್ ಬಾಸ್ ಟೀಮ್ ಅವರು. ಹಾಗಾಗಿ ನಮಗಿಂತ ಹೆಚ್ಚಾಗಿ ಸುದೀಪ್ ಸರ್ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನು ನಡೆದಿದೆ, ಏನಾಗಿದೆ ಅನ್ನೋದು. ನೀವೆಲ್ಲರೂ ಹೇಳ್ದಂಗೆ ಏನು ನೀರಲ್ಲಿ ಮೀನಾಗುವ ವಾಟರ್ ಟಾಸ್ಕಲ್ಲಿ ಮೋಕ್ಷಿತ ತಪ್ಪೇ ಮಾಡಿದರೆ, ಫೋಲ್ ಆಟನೇ ಆಡಿದರೆ, ಮೋಕ್ಷಿತ ಮೋಸನೇ ಮಾಡಿದಿದ್ರೆ ಆಯಿತಾ, ಸುದೀಪ್ ಸರ್ ಅವರು ಕೇಳಿರೋರು. ಬಟ್ ಅಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ನಮ್ಮ ಮೋಕ್ಷಿತ ನ್ಯಾಯವಾಗಿ ಗೇಮ್ ಆಡಿದ್ದಾರೆ. ಮೋಕ್ಷಿತ ಆ ಥರ ಅನ್ಯಾಯ ಮಾಡಿ ಗೇಮ್ ಆಡುವ ಹುಡುಗಿನೇ ಅಲ್ಲ, ಮೋಸ ಮಾಡಿ ಗೇಮ್ ಆಡುವ ಹುಡುಗಿನೇ ಅಲ್ಲ ಆಯಿತಾ. ತುಂಬ ನ್ಯಾಯವಾಗಿ ಗೇಮ್ ಆಡಿರೋದು. ಯಾರ್ಯಾರು ಆಯಿತಾ ಉಗ್ರ ಮಂಜುಗೆ ಮೋಸ ಆಗಿದೆ ಅಂತ ಕೂಗಾಡ್ತಿದ್ದವ್ರಿಗೆ ನಾನು ಹೇಳೋದು ಇಷ್ಟೇ, ಅಕಸ್ಮಾತ್ ಹಂಗಾಗಿದ್ದಿದ್ರೆ ನಮ್ಮ ಸುದೀಪ್ ಸರ್ ಅವರೇ ಕೇಳಿರೋರು. ಸುಮ್ಮನೆ ಬೇಕು ಅಂದರೆ ಮೋಕ್ಷಿತ ಭಿನ್ನಾಗ್ಲಲ್ಲ ಅನ್ನೋ ಒಂದು ದೃಷ್ಟಿಗೆ ಮೋಕ್ಷಿತನ ಕೆಟ್ಟೋಳು ಮಾಡೋಕ್ಕೆ ನೋಡ್ತಿರಲ್ಲ, ಇದು ತುಂಬ ತಪ್ಪು. ಯಾಕೆ ಅಂತಂದರೆ ಮೋಸದ ಆಟ ಆಡುವ ಹುಡುಗಿ ಮೋಕ್ಷಿತ ಅಲ್ಲ, ಸುದೀಪ್ ಸರ್ ಅವರು ಆಯಿತಾ. ನಿಜವಾಗ್ಲೂ ಕೂಡ ಆ ಥರ ಏನಾದರೂ ಇದ್ದಿದ್ರೆ ಕೇಳಿರೋರು. ಸುಮ್ಮನೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಆಯಿತಾ ವಿಡಿಯೋಗಳನ್ನ ಹಾಕ್ತೀರಾ ಆಯಿತಾ, ಅದ್ರ ಬಗ್ಗೆ ತಪ್ಪಾಗಿ ಹೇಳ್ತೀರಾ, ಅದರಿಂದ ಪ್ರಯೋಜನ ಏನೂ ಇಲ್ಲ. ಸತ್ಯ ಯಾವತ್ತಾದರೂ ಒಂದಿನ ಹೊರಗಡೆ ಬರುತ್ತೆ ಆಯಿತಾ. ನಮ್ಮ ಸುದೀಪ್ ಸರ್ ಅವರೇ ಹೇಳಿರೋ ಪ್ರಕಾರವಾಗಿ ಆಯಿತಾ ಎಲ್ಲವನ್ನು ನಾನು ನೋಡ್ತಾ ಇದ್ದೀನಿ, ನಾನು ಎಲ್ಲವನ್ನು ಕೂಡ ನಿಮಗಿಂತ ಚೆನ್ನಾಗಿ ನೋಡ್ತಿದ್ದೀನಿ ಅಂತ ಸುದೀಪ್ ಸರ್ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಸುದೀಪ್ ಸರ್ ಅವ್ರಿಗೆ ಗೊತ್ತು ಅದು. ನೀವು ಎಷ್ಟೇ ನೆಗೆಟಿವ್ ಮಾಡಿದ್ರು ಮೋಕ್ಷಿತನ ಪ್ರಯೋಜನ ಇಲ್ಲ ಅಂತೀನಿ. ಇವತ್ತಿನ ಎಪಿಸೋಡ್ ಏನಿದೆ ತುಂಬ ಸೂಪರ್ ಡೂಪರ್ ಆಗಿತ್ತು. ಸ್ಯಾಟರ್ಡೇಯ ಒಂದು ವಾರದ ಕತೆ ಕಿಚ್ಚನ ಜೊತೆ ಆಯಿತಾ. ಈ ಒಂದು ಎಪಿಸೋಡು ಆಯಿತಾ ಅವಳು ನಗು, ಸಂತೋಷ, ಪ್ರೀತಿ ಇವೆಲ್ಲವೂ ಕೂಡಿತ್ತು. ಅದಲ್ಲದೆ ಆಯಿತಾ ತ್ರಿವಿಕ್ರಮ್ ಮತ್ತು ಮೋಕ್ಷಿತನ ಆ ಒಂದು ಬಾಂಡಿಂಗ್ ಏನಿದೆ, ಆ ರೊಮ್ಯಾಂಟಿಕ್ ಲುಕ್ಕು ಇವತ್ತು ಟ್ರೆಂಡಿಂಗಲ್ಲಿದೆ ಟ್ವಿಟ್ಟರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋ ರಿವ್ಯೂನ ಮುಗಿಸ್ತೀನಿ. ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.